ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳಿ ಡಿಸಿಎಂ ಡಿಕೆಶಿ ಒಂದು ಹೇಳಿಕೆಯನ್ನ ಕೊಡ್ತಾರೆ. ತದನಂತರದಲ್ಲಿ ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು ಸಾಕಷ್ಟು ಚರ್ಚೆಗಳನ್ನ ಕೂಡ ನಡೆಸ್ತಾರೆ. ಇದೀಗ ಮತ್ತೆ ಡಿಸಿಎಂ ಡಿಕೆಶಿ ಹೇಳಿಕೆ ಒಂದನ್ನ ಕೊಟ್ಟಿದ್ದಾರೆ. ಯಾರೋ ಒಬ್ಬ ಇದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇದ್ದಾನೆ, ಧರ್ಮಸ್ಥಳಕ್ಕೆ ಅನ್ಯಾಯ ಆಗೋದಕ್ಕೆ ನಾವು ಬಿಡೋದಿಲ್ಲ, ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳಿ ಸಿಎಂ ಕೂಡ ಹೇಳಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಹೇಳಿಕೆ ನೀಡಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ ಅವರೆಲ್ಲರ ಮೇಲೆಯೂ ಕೂಡ ಕ್ರಮವನ್ನ ಕೈಗೊಳ್ಳುತ್ತೇವೆ. ಇದೆಲ್ಲ ನಿಮಗೆ ಗೊತ್ತಾ? ಇದರ ಹಿನ್ನೆಲೆ ಇರುವವರು ಸಿಎಂ ಕೊಲೆಗಾರ ಎಂದಿದ್ದ. ಆ ಕುರಿತಂತೆ ಮಾಹಿತಿ ನಮಗಿದೆ. ಇನ್ನು ಗುಂಡಿ ಅಗೆಯೋಕೆ ಬ್ರೇಕ್ ಬೀಳುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ನಾನು ಇದರಲ್ಲಿ ಭಾಗಿಯಾಗೋದಿಲ್ಲ, ಪೊಲೀಸ್ ತನಿಖೆಯನ್ನು ಮಾಡ್ತಾ ಇದ್ದಾರೆ, ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ಗೃಹ ಸಚಿವರು ಹಾಗೆ ಸಿಎಂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ತಾರೆ. ನಾವು ಪ್ರತಿದಿನವೂ ಮಾಹಿತಿಯನ್ನ ಪಡೆಯುತ್ತೇವೆ, ವೈಯಕ್ತಿಕವಾಗಿ ಏನ್ ಆಗ್ತಾ ಇದೆ ಅನ್ನೋದಾಗಿ ಆ ಮಾಹಿತಿಗಳನ್ನ ನಾವು ಪಡೆಯುತ್ತೇವೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯ್ತು. ನಮ್ಮ ಪಾರ್ಟಿಲೂ ಸಿಎಂ ಹೇಳಿದ್ದಾರೆ, ಪಾರ್ಟಿಯವ್ರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ, ಕಾನೂನು ಪ್ರಕಾರ ಮಾಡ್ತೀನಿ, ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ. ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಸಿಎಂನೇ ಕೊಲೆಗಾರ ಅಂತ ಹೇಳಿದ್ದಾರೆ. ಗೊತ್ತಿದೆಯಾ ನಿಮ್ಗದು? ನೀವು ಯಾರು ಅದನ್ನು ಹಾಕಿಲ್ಲ. ನೀವು ಅವನು ಯಾರೊಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ, ಇದಕ್ಕೆ ಅವನು ಸಿಎಂఏ ಕೊಲೆಗಾರ ಅಂತ ಹೇಳಿದ್ದಾರೆ. ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ಏನ್ ಬೇಕೋ ನಾವು ಕ್ರಮ. ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯ್ತು. ನಮ್ಮ ಪಾರ್ಟಿಲೂ ಸಿಎಂ ಹೇಳಿದ್ದಾರೆ, ಪಾರ್ಟಿಯವ್ರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ, ಕಾನೂನು ಪ್ರಕಾರ ಮಾಡ್ತೀನಿ, ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ. ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಸಿಎಂನೇ ಕೊಲೆಗಾರ ಅಂತ ಹೇಳಿದ್ದಾರೆ. ಗೊತ್ತಿದೆಯಾ ನಿಮ್ಗದು? ನೀವು ಯಾರು ಅದನ್ನು ಹಾಕಿಲ್ಲ. ನೀವು ಅವನು ಯಾರೊಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ, ಇದಕ್ಕೆ ಅವನು ಸಿಎಂఏ ಕೊಲೆಗಾರ ಅಂತ ಹೇಳಿದ್ದಾರೆ. ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ಏನ್ ಬೇಕೋ ನಾವು ಕ್ರಮ. ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯ್ತು. ನಮ್ಮ ಪಾರ್ಟಿಲೂ ಸಿಎಂ ಹೇಳಿದ್ದಾರೆ, ಪಾರ್ಟಿಯವ್ರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ, ಕಾನೂನು ಪ್ರಕಾರ ಮಾಡ್ತೀನಿ, ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ. ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಸಿಎಂನೇ ಕೊಲೆಗಾರ ಅಂತ ಹೇಳಿದ್ದಾರೆ. ಗೊತ್ತಿದೆಯಾ ನಿಮ್ಗದು? ನೀವು ಯಾರು ಅದನ್ನು ಹಾಕಿಲ್ಲ. ನೀವು ಅವನು ಯಾರೊಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ, ಇದಕ್ಕೆ ಅವನು ಸಿಎಂఏ ಕೊಲೆಗಾರ ಅಂತ ಹೇಳಿದ್ದಾರೆ. ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ಏನ್ ಬೇಕೋ ನಾವು ಕ್ರಮ. ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯ್ತು. ನಮ್ಮ ಪಾರ್ಟಿಲೂ ಸಿಎಂ ಹೇಳಿದ್ದಾರೆ, ಪಾರ್ಟಿಯವ್ರಿಗೆ ನಾನು ಯಾವುದು ಅನ್ಯಾಯ ಬಿಡಲ್ಲ, ಕಾನೂನು ಪ್ರಕಾರ ಮಾಡ್ತೀನಿ, ಯಾರ್ಯಾರು ತಪ್ಪು ಮಾಡಿದ್ದಾರೆ, ಯಾರ್ಯಾರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ಕೈಗೊಳ್ತೀವಿ ಅಂತ. ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ಕು ಕೊಡ್ತಾ ಇದ್ದಾರೆ, ಸಿಎಂನೇ ಕೊಲೆಗಾರ ಅಂತ ಹೇಳಿದ್ದಾರೆ. ಗೊತ್ತಿದೆಯಾ ನಿಮ್ಗದು? ನೀವು ಯಾರು ಅದನ್ನು ಹಾಕಿಲ್ಲ. ನೀವು ಅವನು ಯಾರೊಬ್ಬ ಹಿನ್ನೆಲೆಯಲ್ಲಿ ಯಾರೊಬ್ಬ ಇದ್ದಾನೆ, ಇದಕ್ಕೆ ಅವನು ಸಿಎಂఏ ಕೊಲೆಗಾರ ಅಂತ ಹೇಳಿದ್ದಾರೆ. ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ಏನ್ ಬೇಕೋ ನಾವು ಕ್ರಮ. ನಮ್ಮ ಪಾರ್ಟಿಲೂ ಡಿಸ್ಕಷನ್ ಆಯ್ತು. ನಮ್ಮ ಪಾರ್ಟಿ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ ಅಭಿಯಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲು ಬಿಜೆಪಿಯವರು ಯಾಕೆ ಮಾತನಾಡಲಿಲ್ಲ? ಬಿಜೆಪಿಯವರದ್ದು ರಾಜಕಾರಣ ಬಿಟ್ರೆ ಬೇರೇನೂ ಇಲ್ಲ. ಹಿಂದುತ್ವ ನಮ್ಮ ಮನೆ ಆಸ್ತಿ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಹಿಂದುತ್ವ ಯಾರ ಆಸ್ತಿಯೂ ಅಲ್ಲ, ಅವರವರ ಭಕ್ತಿ ಮತ್ತು ನಂಬಿಕೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಮಾತನಾಡ್ತಾ ಇದ್ದಾರೆ, ಅದರ ಬದಲಾಗಿ ಪ್ರಾರಂಭದಲ್ಲಿ ಅವರು ಏನಾದ್ರೂ ಮಾತನಾಡಬೇಕಿತ್ತು. ಈಗ ರಾಜಕೀಯ ಮಾಡ್ತಾ ಇದ್ದಾರೆ. ಎಸ್ಐಟಿ ತನಿಖೆ ಮಾಡಿದಾಗ ಯಾಕೆ ಕೇಳಲಿಲ್ಲ? ಅಂದ್ರೆ ಎಸ್ಐಟಿ ತಂಡವನ್ನ ರಚನೆ ಮಾಡಿದಾಗ ಅವರು ಯಾಕೆ ಮಾತನಾಡಲಿಲ್ಲ? ದೂರು ಕೊಟ್ಟಾಗ ಸರಿ ಇಲ್ಲ ಅಂತ ಯಾಕೆ ಹೇಳಲಿಲ್ಲ? ಒಬ್ರು ಕೂಡ ಮಾತನಾಡಲಿಲ್ಲ. ಧರ್ಮಸ್ಥಳದ ಬಗ್ಗೆ ಪ್ರೀತಿ ಅವರಿಗೆ ಇಲ್ಲ. ರಾಜಕಾರಣ ಮಾಡೋದಕ್ಕೆ ಅಷ್ಟೇ ಧರ್ಮಸ್ಥಳ ಬೇಕು. ನಮಗೆ ರಾಜಕಾರಣ ಮಾಡಲು ಧರ್ಮಸ್ಥಳ ಬೇಡ, ಅವರ ಗೌರವ ಕಾಪಾಡಬೇಕು ಅವರು ಅಂತ ಹೇಳಿ ಈ ರೀತಿಯಾದಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇವರು ಏನು ಮಾತಾಡಲಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊತ್ತು ಅವರು ಹಿಂದುತ್ವ ನಮ್ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರೆ. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ, ಅವರವರ ಭಾವನೆ, ಅವರವರ ನಂಬಿಕೆ. ನಾನು ಇದರಲ್ಲಿ ಬಿಜೆಪಿಯವ್ರದ್ದು ಬರೀ ರಾಜಕಾರಣನೇ ಬಿಟ್ಟರು ಬೇರೆ ಏನೂ ಇಲ್ಲ. ಯಾಕೆ ಸ್ಟಾರ್ಟಿಂಗಿಂದ ಮಾತಾಡಲಿಲ್ಲ? ಫಸ್ಟ್ ಡೇ SIT ಮಾಡಿದಾಗ ಯಾಕೆ ಮಾತಾಡಲಿಲ್ಲ?
ಫಸ್ಟ್ ಡೇ ಅವನು ಯಾರೋ ಕಂಪ್ಲೇಂಟ್ ಕೊಟ್ಟಾಗ ಇವ್ನು ಕಂಪ್ಲೇಂಟ್ ಸರಿ ಇಲ್ಲ ಅಂತ ಯಾಕೆ ಹೇಳಿಲ್ಲ ಇವರು? ಒಬ್ರು ಮಾತಾಡಲಿಲ್ಲ. ಧರ್ಮಸ್ಥಳದ ಬಗ್ಗೆ ಪ್ರೀತಿಗಿಲ್ಲ ಅವ್ರಿಗೆ. ರಾಜಕಾರಣ ಮಾಡಕ್ಕೆ ಧರ್ಮಸ್ಥಳ ಬೇಕು ಅವ್ರಿಗೆ. ನಮ್ಗೆ ರಾಜಕಾರಣ ಮಾಡ್ಲಿಕ್ಕೆ ಧರ್ಮಸ್ಥಳ ಬೇಡ. ನಮ್ಗೆ ಅವ್ರ ಗೌರವನ ಅವ್ರು ಕಾಪಾಡಬೇಕಷ್ಟೇ. ಅವ್ರು ಯಾರಿಗೆ ಆಗಲಿ, ಯಾರು ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆ ಆಗಲಿ ಅನ್ನೋದು ನಾವು. ಯಾಕೆಂದ್ರೆ ಯಾರೋ ಪೊಲೀಸ್ ಸ್ಟೇಷನ್ ಬಂದು ಸುಳ್ಳು ಪಳ್ಳು ಮತ್ತೊಂದು ಏನೋ ಕಂಪ್ಲೇಂಟ್ ಕೊಟ್ಟಿದ್ನ ಕೋರ್ಟ್ಗೆ ಹೋಗಿ ಕೊಟ್ಟಿದ್ನ ನೀವೇನಾದ್ರು ನಾವು ತನಿಖೆ ಮಾಡಲಿಲ್ಲ ಅಂತ, ಸರ್ಕಾರ ತನಿಖೆ ಮಾಡಲಿಲ್ಲ ಏನು ಹೇಳ್ತಿದ್ರು ಇವರು? ಹೇಳ್ರಿ, ಕೋರ್ಟಲ್ಲಿ ಬಂದು 164 ಸ್ಟೇಟ್ಮೆಂಟ್ ಮಾಡೋದು ನೀವು ಮಾಡಲಿಲ್ಲ ಅಂತ ಅವರೇ ಹೇಳ್ತಿದ್ರು. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ. ಅದು ಬಂದು ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಬೇಕು. ಬಿಜೆಪಿಯವರು ಏನು ಮಾತಾಡಲಿಲ್ಲ, ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಸ್ಟಾರ್ಟಿಂಗು ಪ್ರಾರಂಭದಲ್ಲೇ ಅವ್ರು ಏನಾದ್ರು ಮಾತಾಡಬೇಕಾಯ್ತು. ಈಗ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಬಿಜೆಪಿಯವರು, ಬೇರೆ ಏನಿಲ್ಲ. ಈಗ ರಾಜಕಾರಣ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ರಾಜಕಾರಣಕ್ಕೆ ಅವ್ರು ಹೋಗ್ತಾ ಇದ್ದಾರೆ ಹೊತ್ತು ಅವರು ಹಿಂದುತ್ವ ನಮ್ಮ ಮನೆ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟವ್ರು. ಯಾರ ಆಸ್ತಿನೂ ಅಲ್ಲ, ಅವರವರ ಭಕ್ತಿ ಅವರವರ